ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಿನ್ನಾ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ವಿ. ಈಗ ತಮ್ಮನ ಇಬ್ಬರು ಮಕ್ಕಳಿಗೂ ಕೂಡ ಸಕ್ಕರೆ ತೂಕ ಕೊಡೋ ಹರಕೆ ಇತ್ತು ಅಮ್ಮಂದು. ಅದ್ರ ಸಲುವಾಗಿ ಬಂದು ಇಲ್ಲಿ ಚಿಕ್ಕವನು ಮತ್ತು ಒಂದು ದೊಡ್ಡವನು ಅಲ್ಲಿಗೆ ಹೋಗಿದ್ದಾನೆ. ಅವ್ರಿಗೆಲ್ಲ ಸಕ್ಕರೆ ಎಲ್ಲ ತೂಗಿಸ್ಕೊಂಡು ಬಂದರು. ಹಾಗೆ ಸ್ವಲ್ಪ ಹೂವಿನ ಹಾರ ಎಲ್ಲ ತರೋಕೆ ಹೋಗಿದ್ದಾರೆ. ಹಾಗೆ ನಾವಿಲ್ಲೆಲ್ಲ ಕೂತ್ಕೊಂಡಿದ್ವಿ. ಒಳಗಡೆ ತುಂಬ ಸೆಕೆ ಆಗ್ತಾಯಿದೆ. ಕೂಲರ್ ಸಹ ಹಚ್ಚಿದ್ದಾರೆ, ಆದರೂ ಕೂಡ ಸೆಕೆ ಕಡಿಮೆ ಆಗ್ತಾ ಇಲ್ಲ. ನೋಡಿ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ. ಅವರು ಬರಲಿ ಅಂತ ಕಾಯ್ತಾ ಇದ್ದೀವಿ. ಒಳಗಡೆ ಹೋಗಿದ್ದಾರೆ ಅವರೆಲ್ಲ. ಸಕ್ಕರೆ ಮತ್ತು ಹೂವು ಎಲ್ಲ ತಗೊಂಡು. ನೋಡಿ ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾಪಟ್ಟೆ. ಮಕ್ಕಳು ಎಷ್ಟೋ ಕಳೆದೋಗೋ ಚಾನ್ಸಸ್ ಇರುತ್ತೆ, ಆದರೆ ಕೂಡ ದೇವ್ರ ದಯೆಯಿಂದ ಯಾವ ಮಕ್ಕಳು ಕೂಡ ಮಿಸ್ ಆಗೋದಿಲ್ಲ. ತುಂಬ ಚೆನ್ನಾಗಿದ್ದೇವೆ. ನಾವಂತರೂ ಪ್ರತಿ ವರ್ಷ ಹೋಗ್ತೀವಿ. ಹೋದ ವರ್ಷ ಅಷ್ಟೇ ಗ್ಯಾಪ್ ಆಯಿತು ಫ್ರೆಂಡ್ಸ್, ಹೋಗೋಕ್ಕಾಗಲಿಲ್ಲ. ನೋಡಿ ಎಲ್ಲಿ ನೋಡಿದರೂ ಕೂಡ ಜನಸಾಗರ ತುಂಬಿ ಕಾಣುತ್ತೆ ನಿಮಗೆ. ನೋಡಿ ದೊಡ್ಡ ದೊಡ್ಡ ಕೂಲರ್ ಸಹ ಹಚ್ಚಿದ್ದಾರೆ. ಸೆಕೆ ಇದೆ, ಸ್ವಲ್ಪ ತ್ರಾಸಾಗುತ್ತೆ ಜನಕ್ಕೆಲ್ಲ ಅಂತ. ಅಲ್ಲಿ ನೋಡಿ ದೊಡ್ಡ ದೊಡ್ಡ ಏನೋ ಒಂದು ಡಿಸ್ಕಸ್ ಮಾಡ್ಕೋ ಅಂತ ಕುಂತಿದ್ವಿ ನಾನು, ಅಕ್ಕನ ಮಕ್ಕಳು, ಅಕ್ಕ ಮತ್ತು ಇಲ್ಲಿ ನೋಡಿ ಎಷ್ಟು ರಶ್. ಬಾ ಫುಲ್ ಜನ. ಅಲ್ಲಿ ಹೋಗಿದ್ದಾರೆ ಕೂಲರ್ ಕಡೆ, ಯಾಕಂದರೆ ತುಂಬ ಅಳ್ತಿದ್ದ ಚಿಕ್ಕವನು. ಅದ್ರ ಸಲುವಾಗಿ ಸ್ವಲ್ಪ ಕೂಲರ್ ಕಡೆ ಕಳಿಸಿದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್. ಎಷ್ಟು ನೀರು ಕುಡಿದ್ರೂ ಕೂಡ ಬಾಯಾರಿಕೆ ಕಡಿಮೆ ಆಗ್ತಾಯಿಲ್ಲ. ಅಷ್ಟೊಂದು ನೀರು ಅಡಿಕೆ, ಅಷ್ಟೊಂದು ಸೆಕೆ. ಅದರಲ್ಲೂ ದೇವರ ದರ್ಶನ ಕೂಡ ಚೆನ್ನಾಗಾಯಿತು, ದರ್ಗದ ದರ್ಶನ ಎಲ್ಲ. ಹಾಗೆ ಇವರೆಲ್ಲ ಒಳಗಡೆ ಹೋಗಿ ಬಂದರು ನೋಡಿ. ಈ ಥರ ಎಲ್ಲ ಹೂವಿನ ಹಾರ ಹಾಕಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಒಂದು ಹೀಗೆ ಕಾಣಿಸ್ತಾ ಇದೆ ನೋಡಿ, ಗುಲಾಬಿ ಹೂವಿನ ಹಾರ ಹಾಕ್ಕೊಂಡು. ಅದೇ ಹೇಳ್ತಾ ಇದ್ವಿ, ಅವನು ಚಿಕ್ಕವನ್ನ ಹಾಕೋಕ್ಕೆ ಸ್ವಲ್ಪ ಹಠ ಮಾಡ್ತಾಯಿದ್ದ. ಹಾಗೆ ಒಂದು ರೀಲ್ಸು, ಒಂದು ಫೋಟೋಶೂಟು ಎಲ್ಲ ನಡೀತಾ ಇತ್ತು. ಮಾವನ ಹತ್ರ ಹೋದ ಕೂಡಲೇ ಎಲ್ಲ ಪುಂಗಿ ಬಂದಾಗ್ಬಿಡುತ್ತೆ. ಅವರೆಲ್ಲ ಟೈಮಲ್ಲಿ ಜೋರು ಇರುತ್ತೆ. ಈಗ ಸಾಂಗ್ ಹಚ್ಚಿ ಮಾವನು ಅಳಿಯ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇದೆಲ್ಲ ದರ್ಗಾಕ್ಕೆ ಹೋಗಿ ಬಂದಾದ ನಂತರ ಸಂಜೆ ಟೈಮ್ ಕೂತಿದ್ವಿ ಫ್ರೆಂಡ್ಸ್. ತುಂಬ ಸುಸ್ತಾಯಿತು. ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ನೋಡಿಕೊಂಡು ಏನೆಲ್ಲ ತೊಗೊತಾರೆ ತೊಗೊಳ್ಳಿ ಅಂತ ಬಿಟ್ವಿ. ಆದರೆ ಪ್ರತಿ ವರ್ಷ ಬರ್ತೀವಲ್ವ, ಸುಮ್ಕೆ ನೋಡ್ಕೊಂಡು ಹೋಗಬೇಕು ಅಂತ ಏನೇನು ಇಷ್ಟ ಆಯಿತು ಅವೆಲ್ಲ ಅಷ್ಟೇ ಸ್ವಲ್ಪ ಶಾಪಿಂಗ್ ಮಾಡಿದರು. ಇವು ನೋಡಿ ದೂರದ ಬೆಟ್ಟ ನುಣ್ಣಿಗೆ ಅನ್ನಂಗೆ ಇವನು ಅವರಮ್ಮನ ಮಡಿಲ್ ಬಿಟ್ಟು ಬರೋದಿಲ್ಲ, ಅವರಮ್ಮ ಕಳಿಸೋದು ಇಲ್ಲ. ಜಾಸ್ತಿ ಹೇಳ್ತಾನಂತೆ. ಇನ್ನು ದೂರದಿಂದನೇ ಟಾಟಾ ಬಾಯ್ ಬಾಯ್ ಮಾಡೋದು. ಇವನು ನೋಡಿ, ಇವನಷ್ಟು ಆ್ಯಕ್ಟಿವಿಟಿ ಯಾರೂ ಇಲ್ಲ ಅನ್ನೋದು. ದರ್ಗಾ ಎಲ್ಲ ನೋಡಿಕೊಂಡು ಮತ್ತೆ ಒಂದು ಆಟೋ ಬುಕ್ ಮಾಡಿಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್. ಇದು ಜುಮ್ಮಾ ಮಸ್ಜಿದ್. ತುಂಬ ಯಾವ ಕಡೆ ನೋಡಿದರೂ ಕೂಡ ಕಮಾನ್ಗಳೇ ಕಾಣುತ್ತೆ. ಇಲ್ಲಿ ನಾನು ನಮ್ಮ ಕಿತಾಪತಿ ಅಳಿಮಯ್ಯ ಸ್ವಲ್ಪ ಆಟ ಆಡ್ತಾಯಿದ್ವಿ ನೋಡಿ. ನಾನಂದರೆ ನನಗಿಂತ ಚಾಲಾಕಿದ್ದಾನೆ ಅವನು. ನಾನು ಈ ಕಡೆ ಬಂದರೆ ಅವನು ನೋಡಿ ಈ ಕಡೆಯಿಂದನೇ ಸುರುಕ್ತಾನೆ. ಅವರೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ದಾರೆ ನಮ್ಮ ತಮ್ಮ ಮಗಂದು. ನೋಡಿ ಯಾವ ಕಡೆಯಿಂದ ಕಾಣಿದ್ರು ಕೂಡ ಕಮಾನ್ಗಳೇ ಕಾಣುತ್ತೆ. ಹಾಗೆ ಒಂದು ಸ್ವಲ್ಪ ಬೇರೆ ಬೇರೆ ಎಲ್ಲ ದರ್ಗಾ ತೋರಿಸಿದ್ರು ಅವರು. ಮಕ್ಕಳದೆಲ್ಲ ಇರುತ್ತಲ್ವ ಫೋಟೋಶೂಟ್. ತಮ್ಮನ ಮಗ ಎಲ್ಲ ಫೋಟೋಶೂಟ್ ಮಾಡಿಸ್ತಾಯಿದ್ದೆ ನೋಡಿ. ಅವ್ನು ಚಿಕ್ಕವನವರ ಏನಂಗೆ ಸೈರನ್ಸ್ ಚಾಲು. ಈ ಒಂದಷ್ಟು ಜಾಸ್ತಿ ಸ್ವಲ್ಪ ಅವ್ನು ಬೇಕು ಅಂತಲೇ ಇಗ್ನೋರ್ ಮಾಡ್ತಾಯಿದ್ದಾನೆ ಫೋಟೋಗೆಲ್ಲ. ನೋಡಿ ನೋಡಿ ಬಾಯಿ ಮುಚ್ಚು ಅಂದರೆ ಮತ್ತೆ ಏನೇನೋ ಮಾತಾಡ್ತಾ ಇದ್ದಾನೆ. ಅಲ್ಲಿ ಆ ಟೈಮ್ನಲ್ಲಿ ಸ್ವಲ್ಪ ಸಿಟ್ಟು ಬರುತ್ತೆ. ಅವೆಲ್ಲ ನೋಡಿಕೊಂಡು ಮತ್ತೆ ರೀಕ್ಯಾಪ್ ಹಾಕಿದರೆ ತುಂಬ ಖುಷಿಯಾಗುತ್ತೆ, ಮಕ್ಕಳಲ್ವಾ ಅನ್ನೋದು. ಹಾಗೆ ಅದೆಲ್ಲ ನೋಡ್ಕೊಂಡು ಬಂದು ಮತ್ತೆ ಬೇರೆ ದರ್ಗಾಕ್ಕೆ ಬಂದ್ವಿ ಫ್ರೆಂಡ್ಸ್. ಇಲ್ಲೇ ಬಂದೆ ನವಾಜ್ ಅವರು ಇದ್ದಾರಲ್ಲ, ಅವರ ಮೊಮ್ಮಗನ ಒಂದು ಪವಾಡ ನಡೆಯಿತು. ಅವರು 7 ವರ್ಷದವರಿದ್ದಾಗ
ಈ ಗೋಡೆ ಏನಿದೆ ಎಲ್ಲ ಕಾಣಿಸುತ್ತಲ್ವ, ನೀವು ಈ ಹಿಸ್ಟ್ರಿ ಗೊತ್ತಿರ್ಬೋದು ನಿಮಗೂ ಸಹ. ಯಮನೂರಪ್ಪ ದರ್ಗಾ ಏನನ್ನ ಎಲ್ಲರಿಗೂ ಗೊತ್ತಿರ್ತಲ್ವ, ಅವರು ಏನು ಅಂದರೆ ಬಂದೇ ನವಾಜ್ ಅವ್ರಿಗೆ ಭೇಟಿಯಾಗೋಗಿ ಬಂದಿರ್ತಾರಂತೆ. ಅವರು ಬರೋದು ಹುಲಿ ಮೇಲೆ, ಮತ್ತು ಒಂದು ಕೈಯಲ್ಲಿ ಹಾವು, ಇನ್ನೊಂದು ಕೈಯಲ್ಲಿ ಚೇಳು ಹಿಡ್ಕೊಂಡೆಲ್ಲ ಅವರ ವಾಹನ ಅಂತ ಬರ್ತಾರಲ್ವ. ಅವ್ರು ಏನಂದರು, ಅವರು ಅದ್ರ ಮೇಲೆ ಬಂದರಲ್ವ, ನಾನು ಈ ಗೋಡೆ ಮೇಲೆ ಕೂತ್ಕೊಂಡು ಗೋಡೆನೇ ಮುನ್ನರಿಸ್ತೀನಿ, ದೇವರ ಅಪ್ಪಣೆ ಇದ್ದರೆ ಈ ಗೋಡೆ ಏನಿದೆಯಲ್ಲ ಅದು ಮುಂದಕ್ಕೆ ಹೋಗಲಿ ಅಂತ ಅವರು ಹೇಳ್ತಾರಂತೆ. ಅದರದ್ದೊಂದು ದೊಡ್ಡ ಇತಿಹಾಸನೇ ಇದೆ ಫ್ರೆಂಡ್ಸ್. ಅದರ ಸಲುವಾಗಿ ಈ ಗೋಡೆ ಅಲ್ಲಿಗೆ ಸ್ಟಾಪ್ ಆಗಿದೆ. ಅದರದ್ದೊಂದು ದೊಡ್ಡ ಕಥೆನೇ ಇದೆ. ಅವರು ಹೇಳ್ತಾ ಇದ್ದಾರೆ, ಇಲ್ಲ ಹಾಕಬೇಕೋ ಬೇಡೋ ಅದು ಗೊತ್ತಿಲ್ಲ, ಅದ್ರ ಸಲುವಾಗಿ ಇಲ್ಲಿ ನಾನು ವೀಡಿಯೋನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಈ ಪ್ಲೇಸ್ಗೆ ಹೋಗಿ ಬಂದಿದ್ದೀರಾ ಅನ್ನೋದು ಕೂಡ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ತನಕ ಬಂದು ಈ ಗೋಡೆ ಇಲ್ಲಿಗೆ ನಿಂತಿದೆ, ಮತ್ತು ಮುಂದಕ್ಕೆ ಮೂವ್ ಆಗಲಿಲ್ಲ. ಅದು ಅವರು 7 ವರ್ಷದವರು ಇದ್ದಾಗಲೇ ಪವಾಡ ಮಾಡಿದರು. ಈಗ ಇನ್ನೂ ಎಷ್ಟು ಪವಾಡಗಳು ನಡೀತಾ ಇತ್ತು ಅದಂತೂ ಗೊತ್ತಿಲ್ಲ. ಗೊತ್ತಿದ್ದಿಷ್ಟು ಹೇಳಿದ್ದೀನಿ, ಇನ್ನೂ ತಿಳ್ಕೊಳ್ಬೇಕಾದ್ದು ತುಂಬ ಇದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ. ತುಂಬ ಬಿಸಿಲಿರೋ ಕಾರಣ ಸ್ವಲ್ಪ ಕೂಲು, ಸ್ವಲ್ಪ ಬಿಸಿಲು, ಯಾಕಂದರೆ ಗಿಡಗಳು ಜಾಸ್ತಿ ಇದ್ದಾವೆ, ಅಷ್ಟೊಂದೊಂದು ಬಿಸಿಲು ಹತ್ತಿಲ್ಲ. ಪ್ರತಿ ವರ್ಷ ಬಂದರೂ ಕೂಡ ಹೀಗೆ ಎಲ್ಲ ದರ್ಗಾ ಎಲ್ಲ ನೋಡ್ಕೊಂಡು ಬರ್ತೀವಿ. ಈಗ ಹೊರಡ್ತಾ ಇರೋದು ನೆಕ್ಸ್ಟ್ ಯಾವ ದರ್ಗಾ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾವೆಲ್ಲ ಒಂದು ಆಟೋದಲ್ಲಿದ್ವಿ, ಇನ್ನು ಉಳಿದವರೆಲ್ಲ ಆ ಆಟೋದಲ್ಲಿದ್ದರು. ಇಲ್ಲಿ ನೋಡಿ, ಹಾಯ್ ಗಾಯ್ಸ್, ಹಾಯ್ ಫ್ರೆಂಡ್ಸ್. ಅಕ್ಕ, ನಾನು, ಅಕ್ಕನ ದೊಡ್ಡ ಮಗಳು, ಮತ್ತು ನಮ್ಮ ಕಿತಪತಿ ಅಳಿಮೈ ಕಿತ್ವಿ ಎಲ್ಲರೂ ಒಂದು ಆಟೋದಲ್ಲಿದ್ವಿ. ಅವನಲ್ಲಿ ಹಿಂದೆ ಖಾಲಿ ಬಾಟಲ್ಸ್ ಇದ್ದಾವೆ, ಅಲ್ಲಿ ಕುಂದಿರ್ಸಿದ್ವಿ. ಯಾಕಂದರೆ ಅಲ್ಲಿ ನೋಡಿ, ದೊಡ್ಡ ವೇದಾಂತಿ ನ್ಯೂಸ್ ಪೇಪರೆಲ್ಲ ಓದ್ತಾ ಇದ್ದಾನೆ. ಹಾಯ್ ಗಾಯ್ಸ್, ಹಾಯ್ ಫ್ರೆಂಡ್ಸ್ ಅನ್ಕೊತ ಓದ್ತಾ ಇದ್ದಾನೆ ಪೇಪರ್. ಬನ್ನಿ ಈಗ ಯಾವ ದರ್ಗಾಗೆ ಬಂದೀವಿ ಅಂತ ತೋರಿಸ್ತೇನೆ. ರುಕುಮ್ತೊಲಾ ಫ್ರೆಂಡ್ಸ್, ಇದು ಗುಲ್ಬರ್ಗಕ್ಕೆ ಯಾರೆಲ್ಲ ಭೇಟಿ ಕೊಡ್ತೀರಲ್ವ, ಬಂದೇ ನವಾಜ್ ದರ್ಗಾ ಆದ ನಂತರ ಇಲ್ಲಿಗೆ ಹೋಗಿ ಬರೋದು ರೂಢಿ ಇದೆ. ಹೋದರೆ ಒಂದು ಸಲ ಭೇಟಿ ಕೊಟ್ಟು ಬನ್ನಿ. ಇಲ್ಲಂತರೂ ಸ್ವಲ್ಪ ಗುಡ್ಡ ಟೈಪ್ ಇದೆ, ಅಂದರೆ ಮೆಟ್ಲಿದ್ದಾವೆ ಫ್ರೆಂಡ್ಸ್. ಮೆಟ್ಲೆಲ್ಲ ಹತ್ಕೋ ಟೈಮಲ್ಲಿ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ತುಂಬ ಬಿಸಿಲು, ಓಡ್ತಾನೆ ಹತ್ತಿದ್ದೀವಿ ನೋಡಿ. ಮೇಲ್ಗಡೆ ಬಂದರೆ ಸ್ವಲ್ಪ ಕೂಲಾದ ವಾತಾವರಣ. ಇಲ್ಲಿಂದ ಈಗ ನೆರಳಲ್ಲಿ ಕೂತಿದ್ವಿ, ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಓಡಬೇಕು ನೋಡಿ. ಇವರು ಆರಾಮ್ಸೆ ನಡೀತಾ ಇದ್ದಾರೆ, ನನಗಂಕೂ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟೊಂದು ಕಾಲು ಸುಡ್ತಾ ಇದ್ದಾವೆ. ಒಳಗಡೆ ಬಂದರೆ ಸ್ವಲ್ಪ ತಣ್ಣಗಿದೆ. ಯಾರೆಲ್ಲ ಈ ರುಕುಮ್ತೊಲಾ ನೋಡಿದ್ದೀರಾ ಕಮೆಂಟ್ ಮಾಡಿ. ಇಲ್ಲಿಗೆ ಮಾಂಸ ಎಲ್ಲ ಅಂದರೆ ಈ ಥರ ಚಿಕನ್, ಮಟನ್, ಫಿಶ್ ಎಲ್ಲ ತಿಂದು ಹೋಗಬಾರ್ದು ಫ್ರೆಂಡ್ಸ್. ಇಲ್ಲಿಗೆ ನಾವು ಬಂದ್ವಿ ನೋಡಿ. ಈಗ ಇದು ವರ್ಷಕ್ಕೆ ಒಂದು ತೊಲೆಯಷ್ಟು ಬೆಳೆಯುತ್ತೆ ಇವ್ರದ್ದು. ಏನಿದೆ ಇದು, ಏನಂತೀರ? ಫಸ್ಟ್ ಸಲ ನಾವು ವಿಸಿಟ್ ಕೊಟ್ಟಾಗ ಇಷ್ಟು ಚಿಕ್ಕದಿತ್ತು. ಈಗ ನೋಡಿ, ಅವಾಗ ಮೆಟ್ಲೆಲ್ಲ ಒಂದೆರಡು ಏನೋ ಇದ್ದವು, ಈಗ ಒಂದಿಷ್ಟು ಮೆಟ್ಲಾಗಿದೆ. ಅವ್ರು ಹೆಂಗೆ ಬೆಳೀತಾ ಹೋಗ್ತಾರಲ್ವ ಹಂಗೆ ಮೆಟ್ಲು ಕೂಡ ಎಕ್ಸ್ಟ್ರಾ ಮಾಡ್ಕೊತ ಹೋಗ್ತಾರೆ. ಇಲ್ಲಿ ಫ್ರೆಂಡ್ಸ್ ಇವರಿಬ್ರದ್ದು ಒಂದು ಸ್ಟೋರಿನೇ ಇದೆ, ಒಂದೊಂದಕ್ಕೊಂದೊಂದು ಕತೆ ಇರುತ್ತಲ್ವ ಫ್ರೆಂಡ್ಸ್. ಇದು ನೋಡಿ, ಈ ಕಡೆ ನಿಂತರೆ ಆ ಕಡೆ ಯಾರಿದ್ದಾರೆ ಅಂತ ಕಾಣಿಸಲ್ಲ, ಅಷ್ಟು ಬಿಸಿಲಿದೆ. ಬಿಸಿಲಲ್ಲೂ ಹೋಗಿ ಇವರು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಹೈಟ್, ಅಷ್ಟು ಬೆಳೆದಿದ್ದಾರೆ. ತಮ್ಮನ ಮಗನ ಕೂಡ ಬಿಸಿಲಿದೆ ಅಂದರೂ ಕೇಳ್ತಾ ಇಲ್ಲ, ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಇವರಿಬ್ಬರು ಫ್ರೆಂಡ್ ಇಲ್ಲಿ ಇವ್ರದ್ದು, ಮತ್ತು ಈ ಸೈಡ್ ಈ ಸೈಡ್ ಇದ್ದಾರೆ. ತಡೀರಿ ತೋರಿಸಿ. ಇಷ್ಟೆಲ್ಲ ದುಡ್ಡು ಕಟ್ಟಂಜಿನ ಅಂತರೂ ಮಾಡಿಸಿದ್ದಾರೆ, ನೋಡಬೇಕು. ಪ್ರತಿ ವರ್ಷ ಕೂಡ ಒಂದು ತೊಲೆ ಎಷ್ಟು ಬೆಳೀತಾರೆ, ಪವಾಡ ನೋಡಿ. ಇಲ್ಲೆಲ್ಲ ಹೆಣ್ಮಕ್ಳು ಕುಂತಿದ್ದೀವಿ ನಾವು ಎಲ್ಲರೂ. ಅಷ್ಟು ಬಿಸಿಲಿದ್ರು ಕೂಡ ಜನ ಹಾಗೆ ಬರೋದೇ. ಅಕ್ಕ, ಭಾವ ಎಲ್ಲರೂ ನೋಡಿ. ನಾವು ಎಲ್ಲರೂ ಇಳ್ಕೊಂಡಿದ್ವಿ. ಇದೆಲ್ಲ ದರ್ಶನ ಮುಗಿಸ್ಕೊಂಡು ಹಿಂದ್ಗಡೆ ಪ್ಲೇಸ್ ತುಂಬ ಚೆನ್ನಾಗಿದೆ.
ದೊಡ್ಡ ಮರ ಅವು ಎಲ್ಲ ಸ್ವಲ್ಪ ಕೂಲಾಗಿ ಕೂತ್ಕೊಳ್ಬೋದು. ಮತ್ತು ಇನ್ನೂ ನಾವೀಗ ರಿಟರ್ನ್ ಇಳಿಬೇಕಲ್ವ, ಸ್ವಲ್ಪ ವಿಶ್ರಾಂತಿ ತೊಗೊತಾ ಇದ್ದೀವಿ. ತಂದಿದ್ದೆಲ್ಲ ಚಕ್ಲಿ, ಕೋಡ್ಬಳೆ ಅವೆಲ್ಲ ತಂದಿದ್ವಲ್ಲ, ತಿಂತಾ ಇದ್ದೀವಿ. ನೀರಿಲ್ಲ ಆದರೂ ಕೂಡ ತಿಂತಾ ಇದ್ವಿ. ಕೆಳಗಡೆ ಹೋಗಿ ನೀರು ಕುಡಿಬೇಕೀಗ. ಇದೆಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ಈಗ ಹೋಗ್ತಾ ಇರೋದು ಅಪ್ಪಾಜಿ ಗುಡಿಗೆ ಹೋಗ್ತಾ ಇದ್ದೀವಿ ನೋಡಿ. ಶರಣಬಸವೇಶ್ವರ ಗುಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲೆಲ್ಲ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನೋಡಬೇಕು. ಬನ್ನಿ, ಮುಂದೆ ವೀಡಿಯೋ ಜಾಸ್ತಿ ಏನಿಲ್ಲ, ಒಂದು 4 ನಿಮಿಷದಿದೆ. ಫುಲ್ ವೀಡಿಯೋ ನೋಡಿದ್ದೀರಾ ಅಂತ ಕೇಳ್ಕೊಳ್ತೇನೆ, ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಗುಡಿಗೆ ಬಂದ್ವಿ ನೋಡಿ. ಇಲ್ಲಂತರೂ ಅಷ್ಟು ಬಿಸಿಲಿದೆ, ಯಾಕಂದರೆ ಸ್ವಲ್ಪ ಲೆಂತ್ ಆಗುತ್ತಲ್ವ ಗುಡಿ ಒಳಗೆ ಹೋಗೋಕ್ಕೆ. ಸಿಕ್ಕಾಪಟ್ಟೆ ಕಾಲು ಸುಡ್ತಾ ಇದ್ದಾವೆ. ಈಗ ನೋಡಿ, ಒಬ್ಬೊಬ್ರು ಈ ಥರ ರನ್ ಮಾಡ್ತೀವಿ. ಏನಾದರೂ PT ಉಷಾ ಇದ್ದರೆ ನಮ್ಗೆ ಅವ್ರಿಗಿಂತ ಫಸ್ಟ್ ನಾವೇ ಓಡ್ತಾ ಇರ್ಬೋದು ಅನಿಸುತ್ತೆ, ಅಷ್ಟೆಲ್ಲ ಕಾಲು ಸುಡ್ತಾ ಇದ್ದಾವೆ. ಈಗ ಸ್ಲಿಪ್ಪರೆಲ್ಲ ಒಂದು ಕಡೆ ಬಿಟ್ಟು ಒಳಗಡೆ ಎಲ್ಲ ದರ್ಶನ ಚೆನ್ನಾಗಿ ಮಾಡಿದ್ವಿ ಫ್ರೆಂಡ್ಸ್. ಯಾಕಂದರೆ ಅಷ್ಟೊಂದು ರಶ್ ಇಲ್ಲ, ಬಿಸಿಲಿರೋ ಕಾರಣ. ಎಲ್ಲಿ ಸ್ವಲ್ಪ ನೆರಳಿದೆ ನೋಡಿ, ಅಲ್ಲಿ ಜಮಾ ಆಗ್ತಾ ಇದ್ದಾರೆ ಜನ ನೋಡಿ. ಓಡ್ಕೊತ ಬಂದ್ವಿ ನೋಡಿ. ಅಲ್ಲಿ ಓಡಿದ್ದು ನಾನು ಕ್ಯಾಮ್ರಾ ಹೆಂಗೆ ಹಿಡಿದಿದ್ದೀನೋ ಹೆಂಗಿಲ್ಲೋ, ಅಷ್ಟೆಲ್ಲ ಕಾಲು ಸುಡ್ತಾ ಇದೆ ಅಂತ ಓಡ್ಕೊತ ಬಂದ್ವಿ. ಇಲ್ಲ, ಮ್ಯಾರೇಜ್ ಫೋಟೋಶೂಟ್ ಕೂಡ ನಡೀತಾ ಇತ್ತು ಸೈಡಿಗೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊತ ಹೊರಟಿದ್ವಿ. ಸಿಕ್ಕಾಪಟ್ಟೆ ಅಂತೂ ಬಿಸಿಲಿದೆ. ಈಗ ನೆರಳಿದ್ದ ಕಡೆ ಅಂತೂ ಬಂದ್ವಿ. ಈಗ ಮತ್ತೆ ಓಡಬೇಕಲ್ವ, ಅದೆಲ್ಲ ಮುಗಿಸ್ಕೊಂಡು ಊಟ ಗೀಟ ಮುಗಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಇನ್ನೂ ಟೈಮ್ ಇತ್ತು. ಸಂಜೆ ಸ್ವಲ್ಪ ಪಾರ್ಕಿಗೆಲ್ಲ ಹೋಗಿ ಬಂದ್ವಿ. ನಾವೆಲ್ಲ ಉಶ್ ಅಂತ ಕುಂತ್ರೆ ಉಳಿದವರೆಲ್ಲ ಆಟ ಆಡೋಕ್ಕೆ ಎಂಜಾಯ್, ಅವ್ರಿಗೆ ಎನರ್ಜಿ ಎಲ್ಲಿಂದ ಬಂತು ಅನ್ನೋದು ಇದು ಗೊತ್ತಾಗ್ತಾಯಿಲ್ಲ ನಮಗೆ. ಮಕ್ಕಳಂತರೂ ಇಲ್ಲ ನೋಡಿ. ಅವ್ನು ನಮ್ಮ ಕಿತಿವಿ ಎಲ್ಲಿಗೆ ಹೋಗಿದ್ದಾನೆ, ಕಿತಿಪಿ ಅಳಿಮಯ್ಯ, ಇವರೆಲ್ಲರೂ ಅಲ್ಲಿ ಪಾಳೆ ಹಚ್ಚಿದ್ದಾರೆ. ಮಕ್ಕಳೆಲ್ಲ ಅಲ್ಲೆಲ್ಲೆಲ್ಲೋ ಅದಾರೆ, ಜೋಕಾಲಿ ಆಡ್ತಾ ಇರ್ಬೋದು ಅನಿಸುತ್ತೆ. ಎಲ್ಲೋಗಿದ್ದಾರೆ, ಆಟ ಆಡ್ಕೊಂಡು ಬರ್ತೀವಿ ಅಂತ ಹೇಳಿ ನಾವು ಇಲ್ಲಿ ಕುಂತಿದ್ವಿ, ರಿಟರ್ನ್ ಇಲ್ಲೇ ಬರ್ತೀನಿ ಅಂತ ಹೇಳೋಗಿದ್ದಾರೆ. ಅಲ್ಲಿ ನೋಡಿ, ನಮ್ಮ ತಮ್ಮನ ಮಗ, ತಮ್ಮ ಅವರೆಲ್ಲ ಅಲ್ಲೇದು ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಪಾರ್ಕ್ನಲ್ಲಿ ಸ್ವಲ್ಪ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಮತ್ತು ಮುಂದಿನ ಊರಿಗೆ ಹೋಗೋಕ್ಕೆ ಎಲ್ಲ ರೆಡಿ ಆಗಬೇಕಂತ ಯೋಚನೆ ಕೂಡ ಮಾಡ್ತಾಯಿದ್ವಿ. ಈಗ ನೆಕ್ಸ್ಟ್ ಬ್ಲಾಗ್ ಬರೋದು ಹಲ್ಕಟ್ ಶರೀಫ್ ದರ್ಗಾಕ್ಕೆ ಹೋಗೋದು ಫ್ರೆಂಡ್ಸು, ವಾಡಿಗೆ. ಅದು ಕೂಡ ನೋಡಿಕೊಂಡು ಮತ್ತು ಅಲ್ಲಿದು ಕೂಡ ವೀಡಿಯೋ ಹಾಕ್ತೀನಿ. ಇಷ್ಟೊತ್ತನೇ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಲ್ಲ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲ ಮಮ್ಮ ಅವನು ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಅಲ್ಲೆಲ್ಲೆಲ್ಲೋ ಹೋಗಿ ಕರ್ಕೊಂಡು ಬರೋದು, ಅವ್ನು ಮತ್ತೆ ಅಲ್ಲಿಗೆ ಹೋಗೋದು, ಮತ್ತೆ ಕರ್ಕೊಂಡು ಬರೋದು, ಮತ್ತೆ ಅಲ್ಲಿಗೆ ಹೋಗೋದು. ಎಕ್ಸಸೈಜ್ ಮೇಲೆ ಎಕ್ಸಸೈಜ್ ಮಾಡಿಸ್ತಾ ಇದ್ದಾನೆ ನೋಡಿ ಅವನು. ಇವರಿಬ್ಬರು ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಪಿಂಕ್ ಡ್ರೆಸ್ಸು. ಅವಳೆಲ್ಲಿಗೆ ಹೋದ್ಲನ್ನು ನೋಡಿ. ಅಲ್ಲಿಂದ ಬಂದಾದ ನಂತರ ಕಬ್ಬಿನ ಹಾಲು ಕುಡಿಬೇಕು, ಒಂದು ಸ್ವಲ್ಪ ಕೂಲಾಗಿತ್ತು ಅಂತ ಇಲ್ಲಿ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ ನೋಡಿ. ಎಲ್ಲರೂ ತೊಗೊಂಡು ಹೋದರು, ಇವ್ರು ರೀಲ್ಸ್ ಮಾಡ್ಕೊತ ಬಂದರು. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಕ್ಕೆ ಬಂತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಪ್ರೀತಿಯ ಸಹಕಾರ ಸಪೋರ್ಟಿಂದ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೇನೆ. ಓಕೆ, ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ.